ಇಬ್ಬರಿಗೆ ಫಸ್ಟು ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಅನಿಲ್ ಸರ್ಗೆ ಈ ಒಂದು ಪಾತ್ರ ಕೊಟ್ಟು ನಾನೊಬ್ಬ ಮ್ಯೂಸಿಷಿಯನ್ ಆದರೂ ಒಬ್ಬ ಆ್ಯಕ್ಟ್ರನ್ನ ತರಿಸಿದ್ದಾರೆ ಈಚೆ ಕಡೆ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನ್ನ ಬ್ರದರ್ ಝೈದ್ ಖಾನ್ ಅವ್ರಿಗೆ, ಇವರು ಹಿಂಗೆ ಕ್ಯಾಪ್ಟನ್ ಆಗಿ ನನ್ನ ಗೈಡ್ ಮಾಡಿದ್ರು, ಆ್ಯಸ್ ಅ ಬ್ರದರ್ ಆಗಿ ಆ ಕ್ಯಾರೆಕ್ಟರ್ ನೀಚೆ ತೊಗೊಂಬರೋಕ್ಕೆ ನಮ್ಮ ಝೈದ್ ಖಾನ್ ಅವ್ರು ಹೆಲ್ಪ್ ಮಾಡಿದ್ರು. ಆನೆಸ್ಟ್ಲಿ ಸ್ಪೀಕಿಂಗ್ ಒಂದು ಬ್ಯೂಟಿಫುಲ್ ಮೆಮೊರಿ ಕಲ್ಟು. ನಾವು ನೋಡಿದಂಗೆ ಸೆಕೆಂಡ್ ಹಾಫಲ್ಲಿ ಎಲ್ಲರೂ ಎಮೋಷನಲ್ ಆದರು, ನಾವು ಕೂಡ ಸೇರಿಸಿ. ನಾನು ನೋಡಿರಲಿಲ್ಲ ಸಿನಿಮಾ, ಫಸ್ಟ್ ಟೈಮ್ ನೋಡಿದ್ದು. ನಿಜವಾಗ್ಲೂ ಎಲ್ಲರಿಗೂ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಇವತ್ತು ಸಿನಿಮಾನ. ಕನ್ನಡದವರು ಯಾವತ್ತು ಒಳ್ಳೆ ಸಿನಿಮಾ ಬಂದಾಗ ಬಿಡಲ್ಲ ಅನ್ನೋದಕ್ಕೆ ಇದು ಒನ್ ಆಫ್ ದ ಎಕ್ಸಾಂಪಲ್ ಆಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾ ನೋಡಿ ಕಲ್ಟು ಎಲ್ಲರೂ. ನಮ್ಮ ಅನಿಲ್ ಸರ್ದು ಐಡಿಯಾ ಅದು, ಹ್ಯಾಪಿಯಾಗಿದೆ ಸಾಂಗ್, ಈ ಒಂದು ಸಿಚುವೇಶನ್ಗೆ ಸೂಟ್ ಆಗುತ್ತೆ ಅಂತ. ಆಮೇಲೆ ಝೈದ್ ಖಾನ್ ಅವರ ಪರ್ಫಾರ್ಮೆನ್ಸ್, ಇನ್ಫ್ಯಾಕ್ಟ್ ನಂದು ಮ್ಯೂಸಿಕ್ ವಿಡಿಯೋಲ್ಲಿ ನಾವು ಮಾಡಿದ್ದು ಮರ್ತೋಯ್ತು, ಈ ಹೊಸ ಮ್ಯೂಸಿಕ್ ವಿಡಿಯೋ ಹೋಯ್ತಿದ್ದು ಅವ್ರ ಪರ್ಫಾರ್ಮೆನ್ಸ್ ನೋಡಿ. ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಕಲ್ಟ್ ನೋಡಿ ಹ್ಯಾಪಿ ಆಗಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್. ಆ್ಯಂಡ್ ಕನ್ನಡಕ್ಕೆ ನಾನು ಹೇಳಿದ್ನಲ್ಲ, ಆಸ್ ಅ ಬ್ರದರ್ ಹೇಳ್ತಾ ಇಲ್ಲ, ನಿಜವಾಗ್ಲೂ ಒಬ್ಬ ಸ್ಟಾರ್ ಇವತ್ತು ಉಟ್ಕೊಂಡಿದ್ದಾನೆ ಕಲ್ಟಿನ. ದಟ್ ಈಸ್ ಅವ್ರ ಹೆಸರು ಝೈದ್ ಖಾನ್ ಅಂತ. ಹೇಳೋದು ಎಲ್ಲ ಕನ್ನಡ ನಾಡಿನ ಜೊತೆಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇಷ್ಟ ಅದ್ಭುತವಾದ ರೆಸ್ಪಾನ್ಸ್ ನಮ್ಮ ಮಲಕ, ನಮ್ಮ ಜಾಯ್ದು ಮತ್ತೆ ನಮ್ಮ ರಚಿತರ ಏನು ಇಡೀ ಕಲ್ಟ್ ತಂಡ, ನಮ್ಮ ಅಲೋಕ್, ಇವತ್ತು ಜನ ಪ್ರತಿಯೊಂದು ಸೀನು ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟು ಎಂಜಾಯ್ ಮಾಡ್ತಿದಾರೋ ಅಷ್ಟೇ ಫೀಲ್ ಆಗ್ತಿದಾರೆ, ಕಣ್ಣಲ್ಲಿ ನೀರು ಹಾಕ್ತಿದಾರೆ. ಯಾರು ಕಲ್ಟ್ ಅಂದ್ರೆ ಬೇರೆದೇ ಒಂದು ಫೀಲ್ ಇತ್ತು, ಆದ್ರೆ ಅದನ್ನು ನಾವು ಹುಸಿಗೊಳಿಸಿಲ್ಲ. ಹಾಗೆ ಒಂದು ಒಳ್ಳೆ ಸಿನಿಮಾ ಕೊಡೋದು ನಾವು ಫೇಲ್ ಆಗಿಲ್ಲ. ಇವತ್ತು ಜನ ಏನ್ ಫೈನಲಿ ಅಲ್ಟಿಮೇಟ್ ಜನ ಇವತ್ತೇನು ಓಡಾಡಿ ಪ್ರಮೋಷನ್ ಮಾಡಿದ್ವಿ, ಕಷ್ಟಪಟ್ಟು ಹಗಲು ರಾತ್ರಿ ಸಿನಿಮಾ ಬಿಸಿಲಲ್ಲಿ ಹಗಲು ರಾತ್ರಿ ಶೂಟ್ ಮಾಡಿದ್ವಿ. ಇವರೆಲ್ಲರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಸ್ಕ್ರಿಪ್ಟ್ ಆಗಿರ್ಬೋದು, ಟೋಟಲಿ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಮ್ಯಾಕ್ಸಿಮಮ್ ಫುಲ್ ಆಗಿದೆ. ಎಲ್ಲಾ ಶೋಸ್ನು ಫುಲ್ ಆಗಿದೆ. ಇದು ಹೊಸಬ್ರಿಗೆ ಸಿಕ್ಕಿರೋ ಸಕ್ಸಸ್. ಜನ ಯಾವತ್ತು ಹೊಸ ಕಂಟೆಂಟ್ಗೆ, ಹೊಸ ಕಲಾವಿದರುಗಳಿಗೆ ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಕೈ ಬಿಡಲ್ಲ, ಕೈ ಹಿಡ್ದು ಎತ್ತಾರೆ ಅನ್ನೋದು ಇವತ್ತು ನಮ್ಮ ಜನ ಸಾಬೀತು ಮಾಡಿದ್ದಾರೆ. ಅವ್ರಿಗೆ ಯಾವತ್ತು ನಮ್ಮ ಕಲ್ಟ್ ತಂಡದಿಂದ ಇಡೀ ನಾವೆಲ್ಲರೂ ಚಿರಋಣಿ ಆಗಿರ್ತೀವಿ. ಹೌದು, ಕೆಲವೊಂದು ಏನ್ ಗೊತ್ತಾ, ಈಗ ನೋಡಿ, ಈಗ ಒಂದು ಕಲುಷಿತವಾದ ನದಿ ಅನ್ಕೊಳ್ಳಿ, ಆ ನದಿ ಕಲುಷಿತವಾಗಿರೋ ತೋರ್ಸಿದ್ಮೇಲೆ ಆ ಕಲುಷಿತನ ತೆಗೆದಾಕ್ಬೇಕಾಗತ್ತೆ. ಡೈರೆಕ್ಟ್ ಕ್ಲೀನ್ ಆಗಿರೋ ನದಿ ತೋರ್ಸಿದ್ರೆ ಅದ್ರಲ್ಲಿ ಏನು ಪ್ರಾಬ್ಲಮೇ ಇರಲ್ಲ. ಸೊ ಅದು ಎಷ್ಟು ಕಲುಷಿತ ಆಗುತ್ತೆ, ಅದನ್ನ ಮತ್ತೆ ಹೊಸ ನೀರು, ಹೊಸ ನದಿಯಾಗಿ ಹರಿಬೇಕು ಅಂದ್ರೆ, ನಾಡಿನ ಜನತೆಗೆ ಸಿಗಬೇಕು ಅಂದ್ರೆ ಅಷ್ಟು ಕಲುಷಿತನ ಕೆಲವೊಂದಷ್ಟು ಕಡೆ ತೋರಿಸ್ಲೇಬೇಕಾದ್ರೆ. ಹಾಗಂತ ನಾವೇನು ಯಾವ್ದನ್ನು ದಾಟಿಲ್ಲ, ಓವರಾಗಿ ಮಾಡಿಲ್ಲ, ಈವನ್ ಎಲ್ಲರೂ ವಲ್ಗಾರಿಟಿ ಇಲ್ಲ. ಇಡೀ ಜನ ಇವತ್ತು ನೋಡಿ, ಎಷ್ಟು ನೀವು ನೋಡಿದ್ರಿ ಸಿನಿಮಾ ಎಲ್ಲ ಎಷ್ಟು ವಿಜುವಲ್ ಹೊಡಿತಾರೆ, ಎಷ್ಟು ಫೀಲ್ ಆಗ್ತಿದ್ದಾರೆ ಅಂತ. ಯಾವ್ದು ಇಲ್ಲ 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 ಅಲ್ಲೇನು ಅನ್ಸಿಲ್ವ? ಅಲ್ಲೂ ನಾವ್ ಹೇಳಿದಿವಲ್ಲ, ನಿಮ್ ದೃಷ್ಟಿಕೋನ ಅಂತ. ಅಲ್ಲೂ ನೋಡಿ, ಅವ್ರ ಅಲ್ಲೂ ಬೇರ್ಪಡೆ ಬಂದಿರೋದಾದ್ರೆ ಜನಗಳಿಗೆ ಅವ್ರು ಏನ್ ಹೇಳ್ತಾರೆ, ನಿಮ್ ದೃಷ್ಟಿಕೋನ ಅಂತ. ಸೊ ಒಂದ್ ಹುಡುಗಿ ಹೇಳಿದ ತಕ್ಷಣ ನನಗೂ ಹಂಗ ಏನೋ ಸುಂತಾರ ಅಲ್ಲಕ್ಕೂ, ಅದ್ ನಿಮ್ ದೃಷ್ಟಿಕೋನ ಅಂತಾರೆ. ಅಂದ್ರೆ ಯಾವತ್ತು ಏನ್ ನೆಗೆಟಿವ್ ಕೇಳ್ತೀವಿ, ಆ ನೆಗೆಟಿವ್ಗೆ ಥಾಟ್ಸ್ಗೆ ಜನ ಡಿಪೆಂಡ್ ಆಗ್ತಾರೆ ಅನ್ನೋದು, ಅದನ್ನೇ ನಂಬ್ತಾರೆ ಅನ್ನೋದು, ಅದನ್ನ ಬಿಟ್ಟು ಒಳಗಡೆ ನೋಡ್ಬೇಕು ಅನ್ನೋದು. ಹೌದೌದು, ಅವ್ರ ಫಾದರ್ ಸೀನ್ ಅಲ್ಲಿ ಮತ್ತೆ ಕ್ಲೈಮ್ಯಾಕ್ಸ್ ಎಪಿಸೋಡ್ ಅಲ್ಲಿ ಅವ್ರು ಏನಿಲ್ಲ ಅಂದ್ರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಹತ್ತಿದ್ರು ಅವರು ಡಬ್ಬಿಂಗ್ ಸ್ಟುಡಿಯೋ ಅಲ್ಲಿ. ಅಷ್ಟು ಎಮೋಷನಲ್ ಆಗಿದ್ರು. ಅದೇನು ಸುಮ್ಮನೆ ಡ್ರಾಮಾನಲ್ಲ ಏನಲ್ಲ, ಸೀರಿಯಸ್ ಆಗಿ ರಿಯಲ್ ಆಗಿ ಎಮೋಷನ್ ಆಗಿದ್ರು. ಯಾಕೆ ಅಂದ್ರೆ ಇವತ್ತು ಅದನ್ನ ಆಡಿಯನ್ಸ್ ಆ ಎಮೋಷನ್ ನ ಫೀಲ್ ಮಾಡ್ತಿದಾರೆ, ಅವ್ರ ಕಣ್ಣಲ್ಲೂ ನೀರು ಹಾಕ್ತಿದಾರೆ. ಇವತ್ತು ನೋಡ್ರಿ ಎಷ್ಟು ಕಣ್ಣಲ್ಲಿ ಎಷ್ಟು ಜನ ಫೀಲ್ ಆಗಿದ್ರು. ಇವತ್ತು ಬಂದು ಎಲ್ಲರೂ ನಮ್ಮನ್ನ ಅದನ್ನೇ ಮಾತಾಡ್ತಿದ್ದಾರೆ, ಎಷ್ಟು ಎಮೋಷನಲ್ ಸಬ್ಜೆಕ್ಟ್ ಅಂತ. ಆಮೇಲೆ ಇನ್ನೊಂದೇನೊಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ಈ ತರದೊಂದು ಫೀಲ್ ಗುಡ್ ಮೂವಿ ಮಿಸ್ ಆಗಿತ್ತು ಕನ್ನಡ ಜನಗಳಿಗೆ. ಆಲ್ಮೋಸ್ಟ್ ಆಫ್ಟರ್ KGF ಒಂದೇ ಶೇಡ್ ಅಲ್ಲೇ ಆಲ್ಮೋಸ್ಟ್ ಸಿನಿಮಾಗಳು ಹೋಗ್ತಾ ಇರೋಂಥದ್ದು. ಈ ತರ ಸಿನಿಮಾಗಳು ಮಿಸ್ ಮಾಡ್ಕೋತಾ ಇದ್ರು. ಅದು ಎಷ್ಟೋ ಆಡಿಯನ್ಸ್ ನಮ್ಗೆ ಕೇಳ್ತಿರು, ಹಳೇದೊಂದು ಸಿನಿಮಾಗಳು ಫೀಲು, ಒಂದು ಮುಂಗಾರು ಮಳೆ, ಒಂದು ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಒಂದು ಗೂಗ್ಲಿ, ಈ ತರ ಫೀಲ್ ಮಿಸ್ ಮಾಡ್ಕೋತಿದೀವಿ ಅಂತಿದ್ರು. ಆ ಫೀಲು ಆದ್ರೆ ಅದೇ ಫೀಲ್ ಅಂತ ಅಲ್ಲ, ಆ ತರದೊಂದು ಫೀಲ್ ಗುಡ್ ಮೂವಿ ನಾವ್ ಇವತ್ತು ಕೊಟ್ಟಿದೀವಿ. ಜನ ಇವತ್ತು ನಮ್ಮನ್ನ ಗೆಲ್ಸಿದಾರೆ. ಜಾಹಿದ್ ಒಬ್ಬ ಸ್ಟಾರ್ ಆಗ್ಬೇಕು ಅಂತ ಅವ್ರು ಏನ್ ಕನ್ಸ್ಕೊಂಡಿದ್ರು, ಅವ್ರದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ರು, ಅದು ಖಂಡಿತ ಅದು ಈ ಸಿನಿಮಾಯಿಂದ ಆಗಿದೆ ಅಂತ ಹೇಳಕ್ ಬಿಡ್ತೀನಿ. ಇನ್ ಮುಂದೆ ಅವರು ಕಲ್ಟ್ ಇರೋ ಸ್ಟೈಲಿಶ್ ಸ್ಟಾರ್, ಹೌದು, ಇನ್ ಮುಂದೆ ಕಲ್ಟ್ ಸ್ಟಾರ್ ಅವರು ಖಂಡಿತವಾಗ್ಲಿ ಇಂಡಸ್ಟ್ರಿಲಿ ದೊಡ್ಡ ಮಟ್ಟದಲ್ಲಿ ಇನ್ ಮುಂದೆ ನಿಲ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೇ ಮಾಡ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.